ದಿವಸ 2017ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿಂದಕೋವಿ ಹೋಬಳಿಯ ಹನುಮಸಾಗರ ಕ್ಷೇತ್ರದಿಂದ ಹನುಮಸಾಗರ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಹಾಕಿರ್ತಕ್ಕಂಥ ಶ್ರೀಯುತ ಮಂಜಪ್ಪ ಎನ್ ಸನ ಪರಸಪ್ಪ ಆದ ಇವರಿಗೆ ನಮ್ಮ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆಯವರನ್ನು ಸಂದರ್ಶನ ಮಾಡುತ್ತಿದ್ದೇವೆ. ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಸ್ವಾಗತವನ್ನು ಬಯಸ್ತೇನೆ. ನಮಸ್ತೆ ಸರ್. ಸರ್, ನೀವು ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ 16ನೇ ಸಾಲಿನಲ್ಲಿ. ಇದಕ್ಕೂ ಮೊದಲು ಏನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದೀರಿ ಸರ್? ಇದರಲ್ಲಿ ಅಂದರೆ ನಾವು ನಂಬರ್ ಸದಸ್ಯರು ಆದರೂ ಪರವಾಗಿಲ್ಲ, ನಾವು ವರ್ಕಲ್ಲಿ ಪೂರ್ತಿ ನಾವು ಏನೇನು ಮಾಡ್ಕೊಬೇಕು ಅನ್ನೋದು ನಾವು ಫುಲ್ಲು ಮಾಡ್ಕೊಂಡಿದ್ದೆ. ಆದರೂ ನಮ್ಮ ಇದರಲ್ಲಿ ನಮ್ಮ ಊರಲ್ಲಿ ಫುಲ್ಲು ಒಳ್ಳೆ ಕೆಲಸಗಳು ಮಾಡ್ತಿದ್ದೆ. ನೀನು ಸದಸ್ಯರು ಆಗಲೇಬೇಕು ಅಂತಂದು ಈ ಅವಶ್ಯಕತೆ ಸಿಗಲ್ಲ, ಸದಸ್ಯರು ಆಗಲೇಬೇಕು, ಒಳ್ಳೇದು ತುಂಬ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದೀವಿ, ಆಗಲೇಬೇಕು ಅಂತ ನಾನು. ಆದರೂ ಬೇಡಪ್ಪ, ನನಗೆ ಇದೇ ಸಾಕು, ನಾನು ಹೆಂಗೂ ಒಂದು 45 ಸೆಂಟ್ ವರ್ಷ ವರ್ಕ್ ಕೊಟ್ಕೊಂತಲ್ಲಿ ವರ್ಕ್ ಮಾಡಿಸ್ಕೊಂತ ಇದ್ದೇನೆ, ನನಗೆ ಒತ್ತಡ ಹಾಕತ್ತೆ, ನನಗೆ ಬೇಡ ಅಂತಂದು ನಮ್ಮ ಹುಡುಗರು ಕೇಳಿಲ್ಲ ಊರಲ್ಲಿ ಏನೆಲ್ಲ. ನೀನು ಆಗಲೇಬೇಕು, ಗ್ರಾಮ ಚುನಾವಣೆ ಮಾಡಲೇಬೇಕು ಅಂತ. ಖಂಡಿತ ಜನ ಅಪೇಕ್ಷೆ ಮೇರೆಗೆ, ಜನಗಳ ಒತ್ತಡದ ಮೇಲೆ ನೀವು ಗ್ರಾಮ ಪಂಚಾಯತ್ ಆಳ್ಕೆ ಜನರಿಂದ ನಾನು ಒಬ್ಬನೇನು ಆಳ್ಕೆ ಇಲ್ಲ, ನಮ್ಮ ಜನಗಳಿಂದ ನಾನು ಆಳ್ಕೆ ಎಲ್ಲದಕ್ಕಂತ ನಮ್ಮ ತುಂಬ ನಮ್ಮ ಇಡೀ ಪಂಚಾಯತಿಗಂತ ಲೀಡಿಂಗ್ ಅಂತ. ತುಂಬ ಸಂತೋಷ ಸರ್. ಅದೇ ರೀತಿ ಸರ್, ಎಲ್ಲ 11 ತಿಂಗಳು ಕಳೆದಿದ್ದೀರಾ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಧ್ಯಕ್ಷರು ನಾವು ಅವರು 3 ಸೇರಿ ರೋಡ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಊರಲ್ಲಿ. ರೋಡ್ ಮಾಡಿದ ನಂತರ ನನ್ನ ಹೆಸರಲ್ಲಿ ಮನೆಗಳು ಬಂದಿದ್ದವು. ಜನಕ್ಕೆ ಯಾರಿಗೆ ತುಂಬ ಗುಡ್ಸ್ಲು ಇದಾವೆ, ಅವಶ್ಯಕತೆ ಏನಿದಾವೆ ಅವರಿಗೆ ನಾನೇ ಹೋಗಿ ಅವರು 20 ವರ್ಷದಿಂದಲೂ ಯಾರೂ ಏನೂ ಮಾಡಿದ್ದಿಲ್ಲ ಅವರಿಗೆ. ನಾನು ಅವ್ರಿಗೆ ಇನ್ನೂ ಚುನಾವಣೆ ಇನ್ನೂ ಅಳತೆ ಆಗಿದ್ದಿಲ್ಲ, ಅವಾಗೇ ಹೇಳಿದ್ದೆ, ನಾನು ನೋಡಪ್ಪ ಬಂದರೆ ನನಗಂತ ಯಾರು ಲಂಚ ಯಾರು ₹1 ನನಗೆ ಕೊಡ್ಬೋಡ್ರಿ, ಯಾರು ನನ್ನ ಪಾಲನೆ ಬಂದವಲ್ಲ ನೀವೇ ಮಾಡಿಕೊಡ್ರಿ, ನನಗಂತ ಆಸೆ ಇಲ್ಲ. ಯಾಕಂದರೆ ನಾನು ಇಡೀ ಪಂಚಾಯತಿಗೆ ಅಲ್ಲಿ ನಿಮ್ಗೆ ಓಟ್, ಚುನಾವಣೆಗೆ ಓಟ್ ಹಾಕಿ ಮತದಾರಗಳು ನನಗೆ ಇಂಪಾರ್ಟೆಂಟ್. ಖಂಡಿತ ನಾನೇ ಮೊನ್ನೆ ಒಂದು 40 ನನ್ನ ಕೊಟ್ಟಿಗೆ ಮಾಡಿಸಿದ್ದೆ. ₹1 ಯಾರ ಹತ್ರ ₹1 ಆಸೆ ಮಾಡಿಲ್ಲ. ಅವ್ರಿಗೆ ಯಾರೂ ಮನೆಯಲ್ಲಿ ಬರಲಿದ್ದಂಗೆ, ಆಫೀಸ್ಗಳು ಬರಲಿದ್ದಂಗೆ ನಾನು ಅವರಿಗೆ ಬಿಲ್ ಮಾಡಿಸ್ಕೊಂಡ್ಬಂದು ಮನೆಗೆ ನಾನೇ ಸ್ವಂತ ಹಾಕಿ ಅವರಿಗೆ ಮೆಟ್ರಲ್ಲ ಕೊಡಿಸಿ ಕಟ್ಟಿ ಮತ್ತು ಅವ್ರಿಗೆ ಅವ್ರಿಗೆ ಬಿಡಿಸಿ ಮತ್ತು ಸಪ್ಲೈ ದುಡ್ಡಲ್ಲಿ ಏನು ಬರ್ತೈತೆ ಸಪ್ಲೈ ಇದ್ರಲ್ಲ ಅವ್ರು 3 ಎಲ್ಲ ಮನೆಗೆ ಲೆಕ್ಕ ಮಾಡಿ ದುಡ್ಡು ಅವ್ರಿಗೆ ಕೊಟ್ಟು ನಾನು ಇವತ್ತಿಗೆ ಯಾರ ಹತ್ರ ₹1 ತಿಂದಿಲ್ಲ. ನೀವು ಈಗ ನಾನು ಇರೋವರೆಗೂ ಜನ ಸೇವೆಯಾಗಿ ಮಾಡೋದು. ಖಂಡಿತ ಸರ್, ನೀವೇ ನಿಮ್ಮ ಮೂಲತಃ ಬಂಡವಾಳ ಹಾಕಿ ನಂತರ ಅವರಿಗೆ ಬಿಲ್ ಮಾಡಿಸ್ಕೊಡ್ತೀವಿ, ಮಾಡಿಸಿ ಮತ್ತೆ ಅವರಿಗೆ ದುಡ್ಡು ವಾಪಸ್ ಅವರು ಉಳಿತಕ್ಕಂತ ಏನಿರುತ್ತೆ ಮತ್ತು ಅವರಿಗೆ ಪಾಲು ಅದು ನನ್ನ ಹಾಕಿರೋ ದುಡ್ಡು ಮಾತ್ರ ನನಗೆ ಅಷ್ಟೇ. ಖಂಡಿತ ಸರ್, ತುಂಬ ಒಳ್ಳೆಯದೇ. ಹಾಗೇನೆ ಸರ್, ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರೆ ತುಂಬ ಸಂತೋಷ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಸಾಕಾಗ್ತಾ? ಆಗಲ್ಲ, ಸರ್ಕಾರ ಕೊಡ್ತಕ್ಕಂಥ ಆಗಲ್ಲ. ಆದರೂ ಕೆಲವೊಂದು ಕಡೆ ಅಲ್ಲಿ ಇಲ್ಲಿ ಪರದಾಡ್ತವೆ ನಾವು, ಎಲ್ಲಿ ಯಾವ ಆಫೀಸ್ಗಳಲ್ಲಿ ಏನೇನು ಸಿಗ್ತದೆ ಅನ್ನೋದು ಹೋಗಿ ಅಲ್ಲಿ ಎಷ್ಟೆಷ್ಟು ನಮ್ಗೆ ಪಾಲು ಸಿಗ್ತಾವೋ ಅಲ್ಲಿ ಹಣಪ್ಪ ಅಂತ ಬೇಡಿಕೆ ಎಮ್.ಎಲ್.ಎ ಶಾಸಕರಾಗಲಿ ಪ್ರತಿಯೊಂದು ಆಗಿ ನಮಗೆ ಪಂಚಾಯತಿ ಬರೋ ಅನುದಾನ ಆಗಲ್ಲ. ನಮ್ಗೆ ಎಷ್ಟೆಷ್ಟು ಜನ ಆಗಲ್ಲ ನಮ್ಮ ಹತ್ರ, ನೀವು ಕೂಡ ಪಂಚಾಯತಿ ಮನೆಗಳು ಆಗಲ್ಲ, ನಮ್ಗೆ 1-2-4 ಮನೆ ಹಾಕೊಡಿ ಸರ್ ಅಂತ ಹೋಗಿ ಅವರು ಬೇಡ್ಕೊಂಡ್ರೆ ಅವರು ಏನಂತಾರೆ, ಸಾಕವರಿಗೆ ಅನುದಾನ ಬರ್ತೈತೆ, ಎನರ್ಜಿ ಕೆಲಸ ಎನರ್ಜಿ ಮಾಡ್ಕೊಳ್ರಪ್ಪ ಅಂತ ಶಾಸಕರು ಸಂಬಂಧಪಟ್ಟಿದ್ದ ತಾಲೂಕಿನ ಶಾಸಕರು ಹಂಗೆ ಅಂತಾರೆ. ಎನರ್ಜಿ ಒಳಗೆ ಎಲ್ಲ ಮಾಡೋಕ್ಕಾಗಲ್ಲ. ಆದರೂ ನಮ್ಗೆ ಬೇರೆ ಬೇರೆ ಗ್ರಾಂಟ್ ತಂದು ಕೊಡೋಂತಂದ್ರೆ ಅದಕ್ಕೂ ತುಂಬ ಶಾಸಕರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ರು, ಕೊಡೋಣಪ್ಪ ಹಾಕೊಡ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ. ನಮ್ಮ ಶಾಸಕರು ಅವರು ಇಸ್ತಾರೆ, ಫೋನ್ ಮಾಡಿದ್ರು ಏನಾದ್ರು. ಖಂಡಿತ. ಹಾಗೇನೆ ಸರ್, ಏನು ನಿಮಗೆ ಸರ್ಕಾರ ಕೊಡ್ತೇವೆಯಲ್ಲ 1,000 ಗೌರವಧನ, ಒಬ್ಬ ಚುನಾಯಿತ ಅಧ್ಯಕ್ಷರಿಗೆ 1,000, ಉಪಾಧ್ಯಕ್ಷರಿಗೆ 600, ಸದಸ್ಯರಿಗೆ ₹500 ಕೊಡ್ತಾ ಇದೆ. ಈ ಒಂದು ಗೌರವಧನದ ಬಗ್ಗೆ ತುಂಬ ಅನಿಸಿಕೆ ಸರ್? ಅವ್ರು ಕೊಡೋದು ಆಗಲ್ಲ ಸರ್. ಅವ್ರು ಕೊಡೋದು ನಮ್ಮ ಕರೆನ್ಸಿಗಳು ಖರ್ಚು ಇರ್ತವೆ, ಅವ್ರು ಕೊಡೋದು ಡಬಲ್ ಟ್ರಿಬಲ್ ದುಡ್ಡು ಖರ್ಚಾಕೋತಾರೆ. ನಮ್ಮ ಯಾರೋ 4-5 ಜನ 10 ಜನ ಡೈಲಿ ಒಂದು ಕುಂತ್ಕೊಂಡ್ರೆ ₹100-200 ದುಡ್ಡು ಹೋಗ್ತವೆ. ಈಗಿನ ದೊಡ್ಡ ರೇಟ್ ಎಲ್ಲ ಬರೀ ಕರೆನ್ಸಿ ಹೋಗ್ತವೆ ₹200-300 ಹೋಗ್ತೈತೆ. ಊಟಕ್ಕೆ ಹೋದ್ರೆ ₹50. ನೀವು 40 ಜನ ಲೇಬರ್ ಇಟ್ಕೊಂಡಿದ್ದೀವಿ ಅಂದರೆ ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಒಂದಿನ ಸಂಬಳ ಕೂಡ ನಿಮಗೆ ಕೊಡ್ತಾ ಇಲ್ಲ. ಖಂಡಿತ ಎಲ್ಲ ಕೂಡ ಎಲ್ಲ ಸದಸ್ಯರು ಆದರೂ ಏನಪ್ಪ ಅಂದರೆ ಏನು ಹಂಗೆ ಹಿಂಗೆ ಹೋಗ್ಬೇಕು, ಏನು ಮಾಡೋಂಗಿಲ್ಲ ಸರ್ ನೀವೇ. ಖಂಡಿತ ಸರ್. ಹಾಗೇನೆ ಏನು ನಮ್ಮ 1 ವರ್ಷ ಕಳೆದಿದೆ, ನಿಮ್ದಾಗಲೇ 11 ತಿಂಗಳು ಕಳೆದಾಗಿದೆ, ಇನ್ನೂ 4 ವರ್ಷ ಬಾಕಿ ಇದೆ. ಮುಂದೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಂತಿದ್ದೀರಿ ಸರ್? ಸರ್, ನಾನು ತುಂಬ ಕೆಲಸ ಮಾಡ್ಬೇಕಂತ ಭಾರಿ ಆಸೆ ಐತೆ ನನಗೆ. ನನ್ನ ಬ್ರದರ್ ಸರ್ ಜರ್ಪಾತಿ ಆಗಲಿ ದಾವಣಗೆರೆ ಆಗಲಿ ಎಲ್ಲಾಗಿ ನಾನಂತೂ ಹಾಕೊಂಡು ಬಿಡಲ್ಲ, ಎಲ್ಲಿ ಸಿಕ್ತತ್ತಲ್ಲ ನನಗೆ ತೊಗೊಂಡು ಮಾಡೋ ಕೆಪಾಸಿಟಿ ಐತೆ ನನ್ನ ಹತ್ರ. ಆಯ್ತು, ನಮ್ಮ ಪಂಚಾಯತಲ್ಲಿ ನಮ್ಮ ಪಂಚಾಯತಿ ಬರೋದಕ್ಕಂತ ಬಿಟ್ಟು ಬೇರೆ ಬೇರೆ ಮೂಲಕ ಆಫೀಸ್ಗಳಿಗೆ ಏನೇನು ಸಿಗ್ತಾವೆ ಅವನು ಬಿಡಲ್ಲ, ತೊಗೊಂಡ್ಬಿಡ್ತೀನಿ ಸರ್ ನಾನು. ಖಂಡಿತ CP ಜಡ್ಪ್ ಆಗಿರ್ಬೋದು, ಶಾಸಕರದಾಗಿರ್ಬೋದು, ಬೇರೆ ಬೇರೆ ಗ್ರಾಂಟ್ಸ್ಗಳು ನಮ್ಮ ಫಾರೆಸ್ಟ್ ಇಲಾಖೆ ಆಗಿರ್ಬೋದು,
ಜಿಲ್ಲಾ ಪಂಚಾಯತ್ ಆಫೀಸಿಗೆ ಇರ್ಬೋದು, ಪ್ರತಿಯೊಂದು ಆಫೀಸ್ಗಳಲ್ಲಿ ಯಾವ ಏನೇನು ಬರ್ತದೆ ಅನುದಾನಗಳು ಬರ್ತದೆ ಅನ್ನೋದು ನಾನು ಆದಷ್ಟು ದಾವಣಗೆರೆ ಮನೆ ಸಿ ಎಸ್ ಹತ್ರ ಬಂದೆ. ಹಿಂಗೆ ಸರ್ ನೀವು ಕೂಡ ಪಂಚಾಯತಿ ಕೂಡ 2-3 ಮನೆಗಳು ಆಗಲ್ಲ ಸರ್, ಖಂಡಿತವಾಗಿ ನಮಗೆ ಭಾಳ ಹಳ್ಳಿ ಬಡ ಹಳ್ಳಿ ಅದು, ತುಂಬ ಗುಡಿಸಲ್ಪಟ್ಟಿದ ಮನೆಗಳು ಭಾಳ ಸುಮಾರುಗಳಾಗಿದೆ. ನಾವು ಇವಾಗ ಬಂದ ತಕ್ಷಣ ಕೂಡಲೇ 20 ವರ್ಷ ಆದರೂ ಕೆಲವೊಂದು ಮನೆಗಳು ಯಾವಾಗಿವೆ ಹಂಗೆ ಕಂಡೆನ್ಗಳಾಗಿದೆ. ಆದಷ್ಟು ಎಕ್ಸಸ್ ಬಿಡ್ರಿ ಅಂತ ಶಾಸಕರು ಮನೆ ಕೇಳ್ಕೊಂಡಿದ್ದೀವಿ. 100 ಮನೆಯನ್ನು ಬಿಡ್ತಾ ಪಂಚಾಯತಿಗೆ ಅಂತ ಹೇಳಿದ್ದಾರೆ, ಅದು ಸುಳ್ಳಲ್ಲಿ ಜನ ಗೊತ್ತಿಲ್ಲ. ಖಂಡಿತ ಸರ್, ಏನು ಸುಮ್ಮನೆ ಕೂರದೆ ಎಲ್ಲೆಲ್ಲಿ ಸಿಗುತ್ತವೆ ಅದೆಲ್ಲ ಸೌಲಭ್ಯಗಳಂತಂದು ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಬೇಕು. ತುಂಬಾ ಸಂತೋಷ. ಹಾಗೇನೆ ಸರ್, ಈ ಒಂದು ಕೇರಳ ರಾಜ್ಯ ವ್ಯವಸ್ಥೆ ನಿಮ್ಗೆ ಯಾವಾಗಲೇ ತಿಳಿಸಿದೆ ಸರ್, ಆ ಒಂದು ವ್ಯವಸ್ಥೆನ ಕರ್ನಾಟಕ ರಾಜ್ಯದ ಆಳ್ವಿಕೆ ಮಾಡಿ ಹೇಗಿರುತ್ತೆ? ಒಳ್ಳೆ ಸರ್, ತುಂಬ ಒಳ್ಳೆ. ಅದೇ ರೀತಿ ಸರ್, ನಿಮ್ಮೆಲ್ಲ ಸಂಘಟನೆಗಳು ಮಾಡಿಕೊಂಡು ಈ ನಮ್ಮ ಸಂಸ್ಥೆ ಒಂದು ಸಂದರ್ಶನ ಮಾಡಿಕೊಂಡು ಮೇಲಿನ ಮಟ್ಟಕ್ಕೆ ಈ ಒಂದು ವಿಷಯಗಳನ್ನು ತಂದು ಮುಟ್ಟಾಗಿದೆ. ನಮ್ಮ ಸಂಸ್ಥೆ ಬಗ್ಗೆ ತಮ್ಮ ಅನಿಸಿಕೆ ಅಂತ? ಒಳ್ಳೆ ಸರ್, ತುಂಬ ಒಳ್ಳೇದು ಮಾಡಿರಿ, ಸಹಕಾರ ಮಾಡ್ತೇವೆ ನಾವು. ಏನೇನು ನಾವು ಬಂದಿಲ್ಲ, ಒಂದೇ ಮಾತು ನೀವು ಬಂದು ಕೇಳಿದ್ರೆ ಸರ್ ನೀವೇನು ಮಾಡಿದ್ರು ನಾವು ಸಹಕಾರ ಕೊಡ್ತೀವಿ, ಆಗಲ್ಲ ಅಂತಂದಿಲ್ಲ, ನಾವಿರೋವರು ಖಂಡಿತ ಸಹಕಾರ ಕೊಡ್ತೀವಿ. ಖಂಡಿತ ಸರ್, ಒಳ್ಳೆಯದೇ. ಹಾಗೇನೇ ಸರ್, ಇನ್ನೂ ಕೂಡ ನಿಮಗೆ ಏಜ್ ಇದೆ, ಚಿಕ್ಕ ಏಜು, ಅವಕಾಶ ಸಿಕ್ಕರೆ ರಾಜಕೀಯದಲ್ಲಿ ಮುಂದುವರಿಲಿಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಇರೋವರೆಗೂ ನಂದು ಒಂದೇ ಓಟ್ ಬಿಡಲಿ, ನನ್ನ ಜೀವಂತ ಇರೋವರು ನಾಲ್ಕು ರಾಜಕೀಯ ಬಿಡಲ್ಲ. ಖಂಡಿತ ಬಿಡಲ್ಲ. ನಾನು ಜನ ಅಭಿಪ್ರಾಯ ಅವ್ರು ಹಾಕಿದ್ರೆ ಬಿಟ್ಟರೆ ನನಗೆ ಯಾವಾಗೂ ಕೈ ಬಿಡಲ್ಲ ಅಂತ ಗೊತ್ತು. ಮಿಸ್ ಆದರೂ ಒಂದು ಪಟ್ಟು ಆದ್ರೂ ಮಿಸ್ ಆಗ್ಬೋದು, ಮತ್ತೆ ಬರ್ಬೋದು. ಯಾವ ಕಾರಣಕ್ಕೆ ನಂದು ಒಂದೇ ಒಂದು ನನ್ನ ಜೀವಂತ ಇರೋವರೆಗೂ ಜೀವ ಇಲ್ಲಾಂದ್ರೆ ಓದ್ತು, ಜೀವ ಆಗಿರೋವರು ನಂದು ಒಂದು ಓಟ್ ನಂದು ಒಂದೇ ಬೆಳ್ಳಿ. ಈಗಾಗಲೇ ಹಿಂದೆ ಕೂಡ ರಾಜಕೀಯದಲ್ಲಿ ಪಳಗಿದ್ರೆ ಅಂದ್ರೆ ನಾನು ರಾಜಕೀಯನೇ ಬೇಡ ಅಂತಿದ್ದೆ. ಇರೋರಿಗೆಲ್ಲ ನಾನು ರಾಜಕೀಯ ಮುಂದರ್ಸ್ಕೊಂತ ಎಲ್ಲರ ಜೊತೆಗೆ ಇಟ್ಕೊಂತ ಎಲ್ಲರೂ ಆಸೆ ಪಡಿಸ್ಕೊಂತ ನಾನು ರಾಜಕೀಯವಾಗಿದ್ರೂ ವರ್ಕ್ ಮಾಡ್ತಿದ್ದೆ, ರಾಜಕೀಯ ಇಲ್ದಿದ್ರು ಮನೆಗಳು ತೊಗೊಂಬಂದು ಶಾಸಕರಾಗಲಿ ಎಲ್ಲಿ ಬೇಕಲ್ಲಿ ತೊಗೊಂಬಂದು ವರ್ಕ್ಗಳು ಮಾಡ್ತಿದ್ದೆ. ಮೆಂಬರ್ ಆಗಿರ್ಕಂತ ಅದಕ್ಕಿಂತ ಮುಂಚೆ ನಾನು ತುಂಬ ಕೆಲಸಗಳು ಮಾಡ್ಕೊಟ್ಟಿದ್ದೀನಿ ಸರ್, ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನ ಮತದಾರಗಳು ಎಲ್ಲರೂ ಚುನಾವಣೆ ಮಾಡಲೇಬೇಕಂತ ಒತ್ತಾಯ ಮಾಡಿ ಚುನಾವಣೆ ಮಾಡಿಸಿ ಲೀಡಿಂಗ್ ಚುನಾವಣೆ ತಂದರು. ಅದೇ ರೀತಿ ನಾವು ಕಂಟಿನ್ಯೂ ಇನ್ಮೇಲೆ ಬಿಡಲ್ಲ, ಯಾರು ಯಾಕಂದ್ರೆ ಬಿಡಲ್ಲ. ಖಂಡಿತ ಸರ್, ಒಳ್ಳೆಯದೇ. ಹಾಗೇನೆ ರಾಜಕೀಯದಲ್ಲಿ ಭಾಳ ವರ್ಷದಿಂದ ನಿಮ್ಮ ತೊಡಗಿಸಿಕೊಂಡಿದ್ರಂತ ಕೂಡ ಹೇಳಿದರು. ಹಾಗೇನೆ ಒಂದು ಬಾರಿ ನಿಮ್ಮ ಕೃಷಿ ಸಂವಾದ ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದೀರಿ ಅಂತ ಹೇಳಿದರು. ತುಂಬ ಸಂತೋಷ. ರಾಜಕೀಯದಲ್ಲಿ ಮುಂದುವರಲಿ. ಈ ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ನಿಮ್ಮ ನೋವು ನಲಿವನ್ನು ಮಂದಿಗೆ ಹಂಚಿದ್ದೀರಾ, ತುಂಬ ಸಂತೋಷಿಸಿದ. ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ಸಂಸ್ಥೆಯವರು ನಿಮಗೆ ಒಂದು ಅಭಿನಂದನಾ ಪತ್ರವನ್ನು ಕೊಟ್ಟು ಗೌರವಿಸಿದ್ದೇವೆ. ದಯವಿಟ್ಟು ಇದನ್ನು ಹೇಳಿ ಸರ್, ಈ ಒಂದು ಸಂಸ್ಥೆ ಪರವಾಗಿ ನಿಮಗೆ ತುಂಬ ವಂದನೆಗಳನ್ನು ಸಲ್ಲಿಸ್ತೇವೆ.